ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ಈ ವಿಡಿಯೋದಲ್ಲಿ ಈ ತರ ಒಂದು ವಿಡಿಯೋವನ್ನು ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ಪ್ರಾಜೆಕ್ಟ್ ಲಿಂಕ್ ಅನ್ನು ಅಲೈಟ್ ಮಷೀನ್ ಆಪ್ಗೆ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಎಕ್ಸ್ಪೋರ್ಟ್ ಮಾಡ್ಕೊಂಡಾದ್ಮೇಲೆ ಈಗ ನೀವು ಆ ಪ್ರಾಜೆಕ್ಟ್ ಅನ್ನು ಓಪನ್ ಮಾಡಿ ಶೇಕ್ ಎಫೆಕ್ಟ್ ಅನ್ನು ಕೂಡ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಇಲ್ಲಿ ಓಪನ್ ಮಾಡಿದ್ರು ಕೂಡ ನಿಮ್ಗೆ ಇಲ್ಲಿ ಈ ತರ ಕಾಣ್ತದೆ. ಇಲ್ಲಿ ನೀವು 2 ಇಮೇಜ್ ಅನ್ನು ಆಡ್ ಮಾಡಬೇಕು. ಇಲ್ಲಿ ಕಾಣ್ತಾ ಇರ್ಬೋದು. ಇಲ್ಲಿ 7 ಸೆಕೆಂಡ್ ಆದ್ಮೇಲೆ ಇಲ್ಲಿ ಏನು ಫೈಲ್ ಇಲ್ಲ. ಇಲ್ಲಿ ನೀವು ನಿಲ್ಸ್ಕೊಂಡು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಮೇಲೆ ಸೆಲೆಕ್ಟ್ ಮಾಡಿ ಇಮೇಜ್ ಅನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ಮೇಲೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಇದನ್ನ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಈಗ ಇದನ್ನು ಕರೆಕ್ಟ್ ಇಲ್ಲಿ ಕಟ್ ಮಾಡಿ. ಹಾಗೆ ಇಲ್ಲಿ ಮುಂದೆ ತಗೊಂಡು ಇಲ್ಲಿ ಇನ್ನೊಂದು ಇಮೇಜ್ ಆಡ್ ಮಾಡಿ ಇದನ್ನು ಕೂಡ ಹಾಗೆ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಅದ್ರ ಮುಂದೆ ಹೀಗೆ ಕಟ್ ಮಾಡಿ. ಈಗ ನೀವು ಇಮೇಜ್ ಅನ್ನು ಆಡ್ ಮಾಡಿ ಆದ್ಮೇಲೆ ಇಲ್ಲಿ ನಿಮಗೆ ಟೆಕ್ಸ್ಟ್ ಕಾಣ್ತಿದೆ. ಈ ಟೆಕ್ಸ್ಟ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೇಲೆ ಈ ಟೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ವ್ಯೂ ಆಲ್ ಫಾಂಟ್ ಮೇಲೆ ಕ್ಲಿಕ್ ಮಾಡಿ. ಯಾವ್ದಾದ್ರು ಟೆಕ್ಸ್ಟ್ ನ ಸೆಲೆಕ್ಟ್ ಮಾಡಬಹುದು. ನಾನು ಈ ಟೆಕ್ಸ್ಟ್ ಸೆಲೆಕ್ಟ್ ಮಾಡಿದ್ದೀನಿ. ಈಗ ನೀವು ಎಲ್ಲದಕ್ಕೂ ಈ ಟೆಕ್ಸ್ಟ್ ಅನ್ನು ಆಡ್ ಮಾಡಿ. ಹೀಗೆ ಆಡ್ ಮಾಡಿ ಆದ್ಮೇಲೆ ಈಗ ಪುನಃ ಟೆಕ್ಸ್ಟ್ ಅನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ಕಲರ್ ಅಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಕಲರ್ ವೈಟ್ ಇರ್ತದೆ, ನೀವು ಬೇರೆ ಕಲರ್ ಸೆಲೆಕ್ಟ್ ಮಾಡಿ. ನಾನು ಇಲ್ಲಿ ಬ್ಲೂ ಕಲರ್ ಸೆಲೆಕ್ಟ್ ಮಾಡಿದ್ದೀನಿ. ನೀವು ಅದೇ ತರ ಯಾವ್ದಾದ್ರು ಬೇರೆ ಕಲರ್ ಸೆಲೆಕ್ಟ್ ಮಾಡಿ. ಈಗ ಎಲ್ಲದಕ್ಕೂ ಅದೇ ತರ ಕಲರ್ ಅನ್ನು ಸೆಲೆಕ್ಟ್ ಮಾಡಿ ಬೇರೆ ಕಲರ್. ಈಗ ನೀವು ಕಲರ್ ಅನ್ನು ಆಡ್ ಮಾಡಿ ಆದ್ಮೇಲೆ ಈಗ ನೀವು ಶೇಕ್ ಎಫೆಕ್ಟ್ ಅನ್ನು ಓಪನ್ ಮಾಡಿ. ಇಲ್ಲಿ ಟೆಕ್ಸ್ಟ್ ಎಫೆಕ್ಟ್ ಅನ್ನು ಕಾಪಿ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಪುನಃ ಪ್ರಾಜೆಕ್ಟ್ ಓಪನ್ ಮಾಡಿ. ದೆನ್ ನೀವು ಎಲ್ಲ ಟೆಕ್ಸ್ಟ್ಗೂ ಆಡ್ ಮಾಡಿ. ಈ ಎಲ್ಲ ಟೆಕ್ಸ್ಟ್ಗೂ ಎಫೆಕ್ಟ್ ಅನ್ನು ಆಡ್ ಮಾಡಿ ಆದ್ಮೇಲೆ ಈಗ ಪುನಃ ಶೇಕ್ ಎಫೆಕ್ಟ್ ಅನ್ನು ಓಪನ್ ಮಾಡಿ. ಇಲ್ಲಿ ಮೊದಲನೇ ಶೇಕ್ ಎಫೆಕ್ಟ್ ಅನ್ನು ಕಾಪಿ ಮಾಡ್ಕೊಳ್ಳಿ. ಪುನಃ ಪ್ರಾಜೆಕ್ಟ್ ಅನ್ನು ಓಪನ್ ಮಾಡಿ. ಈ ಶೇಕ್ ಎಫೆಕ್ಟ್ ಅನ್ನು ನೀವು ಫಸ್ಟ್ ಫೋಟೋಗೆ ಆಡ್ ಮಾಡಿ. ಇಲ್ಲಿ ಫಸ್ಟ್ ಫೋಟೋ ಇರ್ತದೆ, ಆ ಫೋಟೋಗೆ ಆಡ್ ಮಾಡಿ. ಈಗ ಪುನಃ ಶೇಕ್ ಎಫೆಕ್ಟ್ ಅನ್ನು ಓಪನ್ ಮಾಡಿ. ಎರಡನೇ ಶೇಕ್ ಎಫೆಕ್ಟ್ ಅನ್ನು ಕಾಪಿ ಮಾಡ್ಕೊಳ್ಳಿ. ಪುನಃ ಪ್ರಾಜೆಕ್ಟ್ ಅನ್ನು ಓಪನ್ ಮಾಡಿ. ಈ ಶೇಕ್ ಎಫೆಕ್ಟ್ ಅನ್ನು ನೀವು ಎರಡನೇ ಫೋಟೋಗೆ ಆಡ್ ಮಾಡಿ. ಹೀಗೆ ಶೇಕ್ ಎಫೆಕ್ಟ್ ಅನ್ನು ಆಡ್ ಮಾಡಿ ಆದ್ಮೇಲೆ ಈ ವಿಡಿಯೋ ರೆಡಿ ಆಗ್ತದೆ. ಈಗ ನೀವು ಈ ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಇದೇ ತರಹದ ವಿಡಿಯೋ ಬೇಕಂದ್ರೆ ನೀವು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ಹೇಗಾಯ್ತು ಅಂತ ನೀವು ಕಮೆಂಟ್ ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.